ಸರ್, ದಿವ್ಯಾಳಿಗೆ ಸಂಬಂಧಿಕರು ಯಾರೂ ಇಲ್ಲ. ನನಗ್ ತಿಳಿದಾಗ್ಲಿಂದಲೂ ಅವಳು ಹಾಸ್ಟೆಲ್ನಲ್ಲೇ ಇರೋದು. ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಅವಳನ್ನ ಯಾರಾದ್ರೂ ಇಲ್ಲಿ ಡಿಸ್ಟರ್ಬ್ ಮಾಡಿದ್ರಾ ಇಲ್ಲ ಫೋನಲ್ಲಿ ಏನಾದ್ರೂ ಹೆದರ್ಸಿದ್ರಾ? ಆ ಥರ ಯಾವ ಪ್ರಾಬ್ಲಮೂ ಬಂದಿಲ್ಲ ಸರ್. ಏನದು ಸೌಂಡು? ನಮ್ಮ ಹುಡುಗಿರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಮಾಸ್ಟರ್, ಈ ಫಿಟ್ಸ್ ಹಿಡಿಯೋದಕ್ಕೂ ಈ ಡ್ಯಾನ್ಸ್ಗೂ ಏನ್ ವ್ಯತ್ಯಾಸ ಮಾಸ್ಟರ್? ಅದು ವೇದನೆ, ಇದು ಟ್ರೀಟ್ಮೆಂಟ್. ನೆಕ್ಸ್ಟ್ ಐಟಮ್ ನನ್ನ ಹೆಗಲ್ ಮೇಲೆ ಕಾಲ್ ಹಾಕೊಂಡು ನೀವು ಡ್ಯಾನ್ಸ್ ಮಾಡ್ಬೇಕು. ನಾನು ಹಾಕ್ತೀನಿ ಮಾಸ್ಟರ್. ನಿನ್ ಹೈಟ್ ನನಗೆ ಸರಿನೇ ಹೋಗಲ್ಲ. ನನ್ನ ಹೈಟಿಗೆ ಏನಿದ್ರು ನಮಿತಾನೆ ಆಗ್ಬೇಕು. ಹೋಗೋ. ಐ ಆಮ್ ರೆಡಿ ಮಾಸ್ಟರ್. ನಿಮ್ ಹೈಟಿಗೆ ನಾನು ಕಾಲೆತ್ತೋದಿಕ್ಕಾಗಲ್ಲ. ನಿಮ್ ಸೊಂಟದಲ್ಲಿ ಬೇಕಾದ್ರೆ ಕೂತ್ಕೊಳ್ತೀನಿ. ಸೊಂಟದಲ್ಲಿ ಇಟ್ಕೊಳಕ್ಕೆ ಕೊಡಪಾನದಲ್ಲಿರೋ ನೀರ ನೀನು. ಗೋ. Hey, please stop the car. Yeah, I'll come. Where do you want to go? ಚಾಮರಾಜಪೇಟೆ. ಚಾಮರಾಜಪೇಟೆ. ಆದ್ರೂ ಪರವಾಗಿಲ್ಲ. ಏನೊಂಥರ ಮಾತಾಡ್ತಿದ್ರಲ್ಲ. ನಿನ್ನ ಈಗ ನಾನು ಕಿಡ್ನಾಪ್ ಮಾಡ್ತೀನಿ. ಕಿಡ್ನಾಪ್ ಮಾಡ್ಬಿಡ್ತೀರಾ? ತುಂಬಾ ಈಸಿ ಆಗ್ಬಿಡ್ತು ಹಾಗಾದ್ರೆ. ಹೌದು, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಿನ್ನ ನಾನು ಫಾರ್ಮ್ ಹೌಸಿಗೆ ಕರ್ಕೊಂಡು ಹೋಗ್ತೀನಿ. ಫಾರ್ಮ್ ಹೌಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅಲ್ಲಿ ಹೋಗಿ ವ್ಯವಸಾಯ ಮಾಡ್ಬೇಕಾ? ಇದು ವ್ಯವಸಾಯ ಅಲ್ಲ, ಓನ್ಲಿ ಡ್ರಿಂಕ್ಸ್. ಅಬ್ಬಬ್ಬಾ, ನೈಟಲ್ಲಿ ಎಣ್ಣೆ ಹೊಡ್ಕೊಂಡು ರೋಡಲ್ಲಿ ಡ್ಯಾನ್ಸ್ ಮಾಡ್ತಾರಲ್ಲ, ಆ ರೋಡಲ್ಲಿ ಇರೋ ಮನೆನಾ? ಏನು ಗೊತ್ತಿಲ್ದಾಗೆ ನಟಿಸ್ಬೇಡ. ಇನ್ನೊಂದ್ ದಿವಸ ಇಟ್ಕೊಳ್ಳೋಣವಾ? ಯಾಕೆ? ಇವತ್ತು ಮಂಗಳವಾರ. ಮಂಗಳವಾರ ಉಪವಾಸನಾ? ಹೌದು. ಏನು ಉಪವಾಸ? ಮಂಗಳವಾರ ಆದ್ರೆ ಯಾರನ್ನಾದ್ರೂ ಒಬ್ಬರನ್ನ ಸಾಯಿಸ್ತೀನಿ. ಏನೋ ದಿವ್ಯಾನ ಕಿಡ್ನಾಪ್ ಮಾಡ್ಬಿಟ್ರಾ? ಏನ್ ತಮಾಷೆ ಮಾಡ್ತಿದ್ಯೇನೋ? ನೀವಿಬ್ರು ಯಾವಾಗ್ಲೂ ಜೊತೆಯಾಗಿ ಅಲ್ವೇನೋ ಸುತ್ತೋದು? ಮುಂದಿನ ತಿಂಗಳೇ ಮದುವೆ, ಪತ್ರಿಕೆ ಹೊಡಿಸ್ಬೇಕು ಅಂತ ಹೇಳಿದ್ಯಲ್ಲೋ. ಈಗ ನೋಡಿದ್ರೆ ಹೊಸ ಬಾಂಬ್ ಆಗ್ತಾ ಇದೆಯಲ್ಲೋ. ಹೌದು, ಕಿಡ್ನಾಪ್ ಮಾಡಿದವನೇನಾದ್ರೂ ಮೆಸೇಜ್ ಕಳ್ಸಿದಾನ? ಏನು ಬರ್ಲಿಲ್ಲ. ಸಾಮಾನ್ಯವಾಗಿ ಕಿಡ್ನಾಪ್ ಮಾಡಿದವರು ದುಡ್ಡಿಗೋಸ್ಕರ ಫೋನ್ ಮಾಡ್ತಾರೆ. ಅದು ಆಗಿಲ್ಲ. ಇನ್ನೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಇಷ್ಟೊತ್ತಿಗೆ ನಮಗ್ ಗೊತ್ತಾಗ್ತಾ ಇತ್ತು. ಅದಕ್ಕೂ ಚಾನ್ಸ್ ಇಲ್ಲ. ನೀನ್ ಹೇಳೋದನ್ನೆಲ್ಲ ನೋಡಿದಾಗ ವಿಗ್ಗು ಅಂತ ಒಂದು ಕಂಡು ಹಿಡಿದಿದ್ದೆ ಇವನಿಗೆ ಅಂತ ಕಾಣುತ್ತೆ. ಆ ಲೆವೆಲಿಗೆ ಗೆಟಪ್ ಚೇಂಜ್ ಮಾಡಿದಾನೆ. ಭಯ ಆಗ್ತಿದೆ ಕಣೋ. ದಿವ್ಯಾಗೇನಾದ್ರೂ ಆಗಿರಬಹುದಾ? ಭಯ ಪಡ್ಬೇಡ ಮನು, ಆತರ ಏನೂ ಆಗಿರಲ್ವೋ. ಅವ್ನ್ ಯಾರು, ದಿವ್ಯನ ಯಾಕೆ ಕಿಡ್ನಾಪ್ ಮಾಡಿದ್ದಾನೆ, ಎಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ ನಾವ್ ಕಂಡಿಡಿಬೇಕು. ಅದಕ್ಕಿಂತ ಮುಖ್ಯವಾಗಿ ಅವನ ಒರಿಜಿನಲ್ ಗೆಟಪ್ ಆದ್ರೂ ಏನು, ಅವನು ಹೇಗ್ ಕಾಣಿಸ್ತಾನೋ. ದಯವಿಟ್ಟು ನನ್ನನ್ನ ಬಿಟ್ಬಿಡು. ನನ್ನ ಏನೋ ಮಾಡಬೇಡ. ದಯವಿಟ್ಟು ನನ್ನ ಬಿಟ್ಬಿಡು. ಬೇಡ, ದಯವಿಟ್ಟು ನನ್ನ ಬಿಟ್ಬಿಡು. ಬಿಟ್ಬಿಡು ನನ್ನ, ದಯವಿಟ್ಟು ಬಿಟ್ಬಿಡು ನನ್ನ. ಗುಡ್ ಶಾಟ್. ಏನ್ ಮಾಡ್ಲಿ? ಏನು, ನಾನು ಹೆಣ್ಣಿನ ವಿಷಯದಲ್ಲಿ ಸುಮ್ಮನೆ ಇರಕ್ಕಾಗದೇ ಇಲ್ಲ. ನಾನ್ ಬಂದು ಇಲ್ಲಿ ನೋಡು, ನೀನೀಗ ನಾನು ಹೇಳಿದ್ಕೆ ಒಪ್ಕೊಳ್ಳಿಲ್ಲ ಅಂತ ಅನ್ಕೋ. ಇಲ್ಲಿ ನೋಡು, ಇವಳ ತರ ಆಗೋಗ್ತ್ಯಾ.
ನೀನ್ ಇವಳ್ತರ ಆಗದ್ ನನ್ಗೆ ಇಷ್ಟ ಇಲ್ಲ. ನೀನ್ ಈ ತರ ಆಗದ್ ಬೇಡ ನನ್ಗೆ. ನೀನ್ ಈ ತರ ಆಗದ್ ಬೇಡ. 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 ಮನು, ಇಲ್ ಬಾಪ. ಸಾರಿ ಮಾ, ನನಗೆ ಮನಸ್ಸು ಸರಿ ಇಲ್ಲ. ತಗೊಳಪ್ಪ, ಇದನ್ ಚೆನ್ನಾಗಿ ಓದ್ಬಿಟ್ಟು ಒಂದ್ ಸೈನ್ ಮಾಡು. ನೀವೇ ಹಾಕ್ಬಿಡಿ ಮಾ. ಹೇಗೆ ಮನು? ಮುನಾರಲ್ಲಿ ನಿನ್ ಹೆಸರಲ್ಲಿ ಎಸ್ಟೇಟ್ ತಗೋತಿರೋದು, ಅದಕ್ಕೆ ನೀನ್ ಸೈನ್ ಮಾಡಿದ್ರೆ ಮಾತ್ರ ನಿಮ್ ತಾಯಿ ದುಡ್ಡು ತಗೊಳಕಾಗೋದು. ಸೈನ್ ಹಾಕ್ಬಿಡು ಮನು. ನಾವ್ ಮಾಡ್ತಿರೋ ಪ್ರೋಗ್ರಾಮ್ ನಿಮ್ಗೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಆಮೇಲೆ ನಮ್ಮ ಮುಖ ಟಿವಿಯಲ್ಲಿ ಬರ್ತಾ ಇದೆಯಲ್ವಾ, ಹೋಗಿ ಲಾರಿ ಡ್ರೈವರ್ನೆಲ್ಲ ಯಾರು ತೋರಿಸ್ತಾರೆ ಹೇಳಿ? ಮನು ಮನು, ಏನಾಯ್ತಪ್ಪ? ನೋಡಿ ಎಲ್ಲರೂ ಕೆಟ್ಟೋಗ್ತಿದ್ದಾರೆ ಅಂತಿದಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಿನಿಮಾ ನೋಡಿ ಕೆಟ್ಟ ಹೋಗ್ತಿದ್ದಾರೆ ಎಲ್ಲ. ಈ ಸಮಾಜದಲ್ಲಿ ತುಂಬಾ ಕೆಟ್ಟ ವಿಷಯ ಅಂದ್ರೆ ಈ ಜಾತಿ ವಿಷಯ ನೋಡಿ. ಜಾತಿ ಕರ್ಮನೆಲ್ಲ ಯಾವ ಸಿನಿಮಾ ನೋಡಿ ಕಂಡು ಹಿಡಿದಿದ್ದಾರೆ ಹೇಳಿ? ನೋಡಿ, ಬ್ರಹ್ಮನ್ ತಲೆಯಲ್ಲಿ ಒಬ್ಬ ಜಾತಿಯವನು ಹುಟ್ಟಿದಾನೆ, ಅವ್ನ್ ಚರ್ಮದಲ್ಲಿ ಒಬ್ಬ ಜಾತಿಯವನು ಹುಟ್ಟಿದಾನೆ, ಅವ್ನ್ ಸೊಂಟದಲ್ಲಿ ಒಬ್ಬ ಜಾತಿಯವನು ಹುಟ್ಟಿದಾನೆ, ಅವ್ನ್ ಕಾಲಲ್ಲಿ ಒಬ್ಬ ಜಾತಿಯವನು ಹುಟ್ಟಿದಾನೆ ಅಂತ ಹೇಳ್ತಿದ್ರಲ್ವಾ? ಇದೆಲ್ಲ ಯಾವ ಸಿನಿಮಾದಲ್ಲೂ ಹೇಳಿಲ್ಲ. ಆಮೇಲೆ ಯಾವ ಸಿನಿಮಾ ನೋಡಿ ರಾವಣ ಸೀತೆ ಎತ್ಕೊಂಡೋದ ಹೇಳಿ? ಮತ್ತೆ ದಶರಥನ್ಗೆ 60,000 ಹೆಂಡತಿ ಇದಾರೆ ಅಂತ ಹೇಳ್ತಿದ್ರಲ್ವಾ? ಯಾವನ್ಗೆ 60,000 ಹೆಂಡತಿ ಇರ್ತಾರೆ ಹೇಳಿ? ಒಂದೋ ಎರಡೋ ಇರ್ಬೋದು ಅಷ್ಟೇ. ಎಲ್ಲ ಬಿಸ್ನೆಸ್ ಮಾಡ್ತಾರಲ್ಲ ಅವ್ರಿಗೆ ಇರ್ಬೋದು ಅಷ್ಟೇ. ಒಳ್ಳೆ ಮ್ಯಾಟರ್ ನಿಮ್ದು. ಆದ್ರೆ ರಾವಣ ಅಂದ್ರೆ ನಂಗೆ ತುಂಬಾ ಇಷ್ಟ ನೋಡಿ. ಯಾಕಂದ್ರೆ ಅವ್ನ ಕ್ಯಾರೆಕ್ಟರ್ ನನ್ ಕ್ಯಾರೆಕ್ಟರ್ ಒಂದೇ ತರ ನೋಡಿ. ಆದ್ರೆ ಒಂದೇ ವ್ಯತ್ಯಾಸ, ನಂಗೆ 1 ತಲೆ, ಅವ್ನಿಗೆ 10 ತಲೆ ಇದೆ. ನಂಗೆ ಶೀತ ಆಯ್ತು ಅಂತ ಅನ್ಕೊಳ್ಳಿ, ಮೂಗಿನ ತೆಗ್ದು ಹಂಗೆ ಬಿಸಾಕ್ಬಿಡ್ತೀನಿ. ಅವ್ನು 10 ತಲೆಲಿರೋ ಮೂಗನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಅವ್ನ ಕೈ ಬಿದ್ದೋಗ್ಬಿಡುತ್ತೆ. ನಮ್ ಕಡೆ ತುಂಬಾ ಥ್ಯಾಂಕ್ಸ್. ಅಷ್ಟೊಂದೇನ್ ಯಾರನ್ನ ಇಂಟರ್ವ್ಯೂ ಮಾಡ್ತೀರಾ ಅವ್ರ ಫೇಸ್ ಅನ್ನ ಫುಲ್ ಕವರ್ ಮಾಡ್ಬೇಕು. ನಿಮ್ ಮುಖನ ಕನ್ನಡ ಮತ್ತೊಮ್ಮೆ ತೆಗೀರಿ. ನಿಮ್ ರೇಂಜಿಗೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಮಾಣಿಕ್ಯ ಮೆಲ್ಲಿ ಅಣ್ಣನಾ ಟಾಪ್ ಅಲ್ಲಿದ ನೋಡಿ. ಅಣ್ಣ, ನಿಮ್ಮ ನುಡ್ಕೊಂಡು ಒಂದು ಪಾರ್ಟಿ ಬಂದಿದೆ. ನಮಸ್ಕಾರ ಬಾಸ್. ಏನಾದ್ರು ಲೋಡ್ ತಗೊಂಡ್ ಹೋಗ್ಬೇಕಿತ್ತಾ? ತರಕಾರಿನ, ಫ್ಲವರ್ಸ, ಬೇರೆ ಏನಾದ್ರೂನ? ಏನ್ ತಗೊಂಡ್ ಹೋಗಕ್ಕೂ ನಾವಂತೂ ರೆಡಿ. ಆಂಧ್ರನ, ಕೇರಳನ, ಯಾವ ಸ್ಟೇಟ್ ಆದ್ರೂ ನಮ್ ಗಾಡಿ ರೆಡಿ. ವೆರಿ ಗುಡ್. ಇದೇನ್ ಹೊಸ ವೇಷನಾ? ಇನ್ನು ಎಷ್ಟು ವೇಷ ಹಾಕ್ತೀಯಾ? ನನ್ ದಿವ್ಯಾ ಎಲ್ಲಿ? ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ನಂಗೆ ದಿವ್ಯಾ ಅಂದ್ರೆ ಯಾರಂತ ಗೊತ್ತಿಲ್ಲ ಸರ್. ನಂಗೆ ತ್ರಿಷಾ ಗೊತ್ತು, ನಮಿತಾ ಗೊತ್ತು, ಜ್ಯೋತಿಕಾ ಗೊತ್ತು, ಮತ್ತೆ ನೇಹಾ ಅಗರ್ವಾಲ್ ಗೊತ್ತು. ಮತ್ತೆ ಸರಿ, ಯಾರೀ ದಿವ್ಯಾ? ನಾನೇನೇನ್ ಹುಚ್ಚ ಅನ್ಕೊಂಡಿದ್ಯಾ? ಗಾಡಿ ಓಡಿಸೋದಕ್ಕೆ ಕೈ ಇರೋದಿಲ್ಲ. ನನ್ ಗಾಡಿ ಓಡ್ಸಕ್ ಮಾತ್ರ ಕೈ ಯೂಸ್ ಮಾಡಲ್ಲ ಇವ್ರೆ. ಕೆಳಗೆ ಬಿದ್ದಿರೋ ವಸ್ತುನ ಎತ್ಕೊಳಕ್ಕೂ ನನ್ ಕೈನೇ ಯೂಸ್ ಮಾಡೋದು ಇವ್ರೆ. ಮತ್ತೆ ಹಿಂದೆ ಬೆನ್ ಕೆರಿತಿದೆ ಅಂತ ಅನ್ಕೊಳ್ಳಿ, ಕೆರ್ಕೊಳಕ್ಕೂ ಕೈನೇ ಯೂಸ್ ಮಾಡ್ಕೋತೀನಿ. ತಮ್ಮ ಟಾಪ್ ಗೆರಲ್ ಹೋಗ್ತಾ ಇದ್ದೀರಾ, ನೀನು ಕನ್ಫ್ಯೂಸ್ ಆಗಿ ನನ್ನನ್ನು ಮಾಡ್ತಿದ್ಯಾ.